ಕೊನೆಗೂ ಶಿರೂರು ಆಪರೇಷನ್ ಲಾರಿ ಸಕ್ಸಸ್ ಆಗಿದೆ. ಮೂರನೇ ಕಾರ್ಯಾಚರಣೆ ನಡೆಸ್ತಾ ಇದ್ದಿದ್ದು ಮೊನ್ನೆಯಿಂದ. ಸೊ ಆಪರೇಷನ್ ಮೂರನೇ ಬಾರಿಗೆ ಮಾಡಿದಂತಹ ಈ ಒಂದು ಆಪರೇಷನ್ ಲಾರಿ ಸಕ್ಸಸ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಲಾರಿಯ ಜೊತೆಗೆ ಚಾಲಕ ಅರ್ಜುನ್ ಮೃತದೇಹವು ಕೂಡ ಪತ್ತೆಯಾಗಿದೆ. ಗಂಗಾವಳಿ ನದಿಯಿಂದ ಲಾರಿಯನ್ನ ಮೇಲೆತ್ತಿದೆ ರಕ್ಷಣಾ ಪಡೆ. 16 ಜುಲೈ 2024ರಂದು ಭೂಕುಸಿತ ಆಗಿತ್ತು ಶಿರೂರಿನಲ್ಲಿ. ಈಗ ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ಭಾರತ್ ಬೆಂಜ್ ಲಾರಿಯನ್ನ ಮೇಲಕ್ಕೆತ್ತಿರುವ ದೃಶ್ಯ. ಎಲ್ಲ ಶಾಸಕ ಸತೀಶ್ ಸೈಲ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಮಿನಿಸ್ಟ್ರಿ ರಿಕ್ವೆಸ್ಟ್ ಮಾಡಿ ಅವರು ಸ್ಪೆಷಲ್ ಪರ್ಮಿಷನ್ ಕೊಡ್ತೇನೆ, ನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ಆಮೇಲೆ ಈ ಒಂದು ಮಷೀನ್ ಅನ್ನ ತಂದಾಗ ನಾವು ಈ 6ನೇ ದಿವಸ ಯಶಸ್ಸನ್ನ ಕಂಡ್ವಿ. ಆದ್ರೂ ನನಗೆ ದುಃಖ ಇದೆ, ನಮ್ದು ಮತ್ತೆ 2 ಜನ ಸಿಗ್ಲಿಕ್ಕಿದೆ. ಅದ್ರ ಬಗ್ಗೆನೂ ನಾವು ಪ್ರಯತ್ನವನ್ನ ಖಂಡಿತ ಮಾಡ್ತೇವೆ. ಮತ್ತೆ ಇವತ್ತು ನಮ್ಮ ಪ್ರಯತ್ನ, ಸತತವಾದ ಪ್ರಯತ್ನ, ಮತ್ತೆ ಮಾನ್ಯ ಸಿದ್ದರಾಮಯ್ಯನವರ ನನಗೆ ಒಂದು ಪರ್ಮಿಷನ್, ಮಾನ್ಯ ಸಭಾಧ್ಯಕ್ಷರ ಪರ್ಮಿಷನು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಕೃಷ್ಣ ಬೈರೇಗೌಡಜಿಯವರು, ನಮ್ಮಲ್ಲಿ ಇಲ್ಲಿ ವಿಶೇಷವಾಗಿ ಮುತುವರ್ಜಿ ತಗೊಂಡಂಥ ನಮ್ಮ ಹೊಸ CS ಚೀಫ್ ಸೆಕ್ರೆಟರಿ, ನಮ್ಮ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು, ಆಮೇಲೆ ರೇಷ್ಮಾ ಮೇಡಮ್ ಇರ್ಬೋದು, ನಮ್ಮ SP ಅಂತೂ ಇಲ್ಲೇ ಇದ್ದರು. ಆಮೇಲೆ ನಮ್ಮ ಯಾರು DC ಮೇಡಮ್, ಹೋಲ್ ಡಿಪಾರ್ಟ್ಮೆಂಟ್, ಆಲ್ ಡಿಪಾರ್ಟ್ಮೆಂಟ್ ವಿ ಹ್ಯಾವ್ ಸ್ಟ್ರಗಲ್ಡ್ ಆ್ಯಂಡ್ ವಿ ಹ್ಯಾವ್ ಅಚೀವ್ಡ್ ದಿಸ್. ಇದು ನಾನು ಫಸ್ಟ್ ನನ್ನ 2 ಕೈಯಿಂದ ಮಾನ್ಯ ಸಿದ್ದರಾಮಯ್ಯನಿಗೆ ನಮಸ್ಕಾರ ಆಗ್ತೇನೆ. ನಾವು ಪರ್ಮಿಷನ್ ಕೊಟ್ಟು ನನಗೆ ಕೊಟ್ಟಂಥ ಕಾರ್ಯವನ್ನು ನಾನು ಮುಗಿಸಿದ್ದೇನೆ ಇವತ್ತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಆ 2 ನಮ್ಮ ಮೃತದೇಹಗಳನ್ನು ತೆಗೀಲಿಕ್ಕೆ ಮತ್ತು ಪ್ರಯತ್ನ ಮಾಡಿಕೊಂಡು ಅದನ್ನೂ ತೆಗೀಲಿಕ್ಕೂ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇದನ್ನು ಮಾಡ್ತೇವೆ ಅಂತ ಹೇಳ್ತೇನೆ. ಮತ್ತು ಎಲ್ಲ ಜನರಿಗೂ ಇವತ್ತು ನಾನು ಒಂದು ಮಾತು ಹೇಳಬಲ್ಲೆ, ಎಲ್ಲಿ ನಮ್ಮ ಪ್ರಯತ್ನ ಇದೆ ಅಲ್ಲಿ ಯಶಸ್ಸು ಖಂಡಿತ. ಬಾಡಿ ಕಾಣ್ತಿರೋದು ಅದೇ ಅಲ್ಲ, ಆ ಬಾಡಿಯಲ್ಲಿ ಕಾಲು ಕಾಣ್ತಾ ಇದೆ. ಓಕೆ ಸರ್, ಇದು ಒಂದು ದೊಡ್ಡ ಸವಾಲಾಗಿತ್ತು. ಯಾಕಪ್ಪ ಅಂದರೆ ಕೇರಳದವರು ಸಹಿತ ನಿಮ್ಮ ಮೇಲೆ ಭಾರಿ ಒತ್ತಡವನ್ನು ಹಾಕಿದ್ರು. ಕೇರಳ ಸರ್ಕಾರ ಕೂಡ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿತ್ತು. ಇದು ನಿರಂತರವಾಗಿ ಕಾರ್ಯಾಚರಣೆ ನಡೀಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅದನ್ನು ಲೆಕ್ಕಿಸಿದ ಸಹಿತ ನೀವು ನಿರಂತರವಾಗಿ ನಿಮ್ಮ ಒಂದು ವೈಯಕ್ತಿಕವಾಗಿ ಸಹಿತ ನೀವು ಕಾರ್ಯಾಚರಣೆಯನ್ನು ಮಾಡಿದ್ರಿ. ಇವತ್ತು ಯಶಸ್ಸು ಕಂಡಂಥದ್ದು ಕಾಣ್ತಿದೆಯಲ್ಲ ಸರ್? ಡೆಫಿನೆಟ್ಲಿ ನಾನು ಇವತ್ತು ಹೇಳ್ಬೋದು, ನಾವು ಲಾಂಗ್ ಬೂಮ್ ಅಂತ ತಗೊಂಬಂದೆ, ಆಮೇಲೆ ಮೆಟಲ್ ಡಿಟೆಕ್ಟರ್ ಬೆಳಗಾವಿನಿಂದ ತಗೊಂಬಂದೆ, ಬೆಂಗಳೂರಿಂದ ತಗೊಂಬಂದೆ ಸ್ಕ್ಯಾನಿಂಗ್ ಸಲುವಾಗಿ. ಆಮೇಲೆ ಇಂದ್ರ ಬಾಲನ್ ಪಾಪ ಅವ್ರು ದಿಲ್ಲಿಯಿಂದ ಬಂದರು, ನಿನ್ನೆನೂ ಬಂದರು. ನಿನ್ನೆ ಅವ್ರು ಕೊಟ್ಟಂಥ ಡೈರೆಕ್ಷನ್ ಮತ್ತು ನಮ್ಮ ಡೈರೆಕ್ಷನ್ ಸೆಂಟರ್ನಲ್ಲಿದೆ. ಆದರೆ ಎಲ್ಲರೂ ಪ್ರಯತ್ನವನ್ನು ಪಟ್ಟಿದ್ದಾರೆ. ಈ ಪ್ರಯತ್ನಿಗೆ ಯಶಸ್ಸು ಸಿಕ್ಕಿದೆ. ಮತ್ತು ನಾನು ವಿಶೇಷವಾಗಿ ಎಲ್ಲ ಡಿಪಾರ್ಟ್ಮೆಂಟಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಎಲ್ಲ ಡಿಪಾರ್ಟ್ಮೆಂಟಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಶಿರೂರು ಗುಡ್ಡ ಕುಸಿತ ಕಾರ್ಯಾಚರಣೆ ಒಂದು ದೊಡ್ಡ ಸವಾಲಾಗಿತ್ತು. ಕೇರಳ ಸರ್ಕಾರ ಕೂಡ ಕರ್ನಾಟಕ ಸರ್ಕಾರದ ಮೇಲೆ ಒಂದು ಒತ್ತಡವನ್ನ ಹೇರಿತ್ತು. ಯಾಕಂದ್ರೆ ಕೇರಳ ಮೂಲದ ಅರ್ಜುನನ ಹುಡುಕಿ ಕೊಡಿ ಎನ್ನುವಂತ ಬಗ್ಗೆ ಇವತ್ತು ಆ ಒಂದು ಯಶಸ್ಸನ್ನ ಸಾಧಿಸಿದಂತಾಗಿದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಸೊ ಈಗಾಗಲೇ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 3 ನಾಪತ್ತೆ ಆಗಿದ್ರು. ಆ ಸಂದರ್ಭದಲ್ಲಿ ಅಂದ್ರೆ ಇನ್ನೂ ಕೂಡ ಅವರ ಶವ ಸಿಕ್ಕಿರಲಿಲ್ಲ, 3 ಶವ ಸಿಕ್ಕಿರಲಿಲ್ಲ. ಮೊನ್ನೆ 3ನೇ ಬಾರಿಗೆ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು. ಇದೀಗ ಭಾರತ್ ಬೆಂಜ್ ಲಾರಿ ಸಿಕ್ಕಿದೆ. ಹಾಗೆಯೇ ಅದರ ಚಾಲಕ ಅರ್ಜುನ್ ಕೂಡ ಈಗ ಅವರ ಶವ ಪತ್ತೆಯಾಗಿದೆ. ಈಗಾಗಲೇ ಕೇರಳ ಸರ್ಕಾರ ಸಾಕಷ್ಟು ರೀತಿಯಲ್ಲಿ ಅಲ್ಲಿನ ಶಾಸಕರೆಲ್ಲರೂ ಬಂದ್ರು, ಇಲ್ಲಿ ಸಚಿವರುಗಳು ಇಲ್ಲಿ ಬಂದು ಮೊಕ್ಕಾಮು ಹೂಡಿದ್ರು. ಆದ್ರೂ ಕೂಡ ಆ ಸಂದರ್ಭದಲ್ಲಿ ಕಾರ್ಯಾಚರಣೆ ಸಕ್ಸಸ್ ಆಗಿರಲಿಲ್ಲ. ಕಾರಣ ಭಾರತ್ ಬೆಂಜ್ ಲಾರಿ ಸಿಕ್ಕಿರಲಿಲ್ಲ. ಆದ್ರೆ ಇನ್ನೂ ಕೂಡ 2 ಅಲ್ಲಿನ ಸ್ಥಳೀಯರ ಶವ ಸಿಕ್ಕಿಲ್ಲ. ಅದರ ಕಾರ್ಯಾಚರಣೆ ಕೂಡ ನಡೆಯಬೇಕಾಗಿದೆ. 16 ಜುಲೈ 2024ರಂದು ಭೂಕುಸಿತ ಆಗಿತ್ತು. ನಿಮಗೆ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ. ಭಾರತ್ ಬೆಂಜ್ ನ ಲಾರಿ ಯಾವ ರೀತಿ ಆಗಿದೆ. ಈಗಾಗಲೇ ಕಾರ್ಯಾಚರಣೆ ಮಾಡಿದ ಬಳಿಕ ಆ ಲಾರಿಯನ್ನ ಮೇಲಕ್ಕೆತ್ತುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಜೊತೆಗೆ ಅರ್ಜುನ, ಆ ಲಾರಿಯ ಚಾಲಕ ಅರ್ಜುನನ ಶವ ಕೂಡ ಸಿಕ್ಕಿದೆ. ಹಲವು ದಿನಗಳಿಂದ 3ನೇ ಬಾರಿಯ ಕಾರ್ಯಾಚರಣೆಯಲ್ಲಿ ಈಗ ನಿನ್ನೆ ಒಂದಷ್ಟು ವಸ್ತುಗಳು ಸಿಕ್ಕಿದ್ವು. ಈಗಾಗಲೇ DC ಕೂಡ ಹೇಳ್ತಾ ಇದ್ರು ಅಲ್ಲಿ, ಯಾಕಂದ್ರೆ ಕಟ್ಟಿಗೆಗಳು ಸಿಗ್ತಾ ಇದೆ, ಅದರಲ್ಲಿ ಇದ್ದಂತಹ ವಸ್ತುಗಳು ಸಿಗ್ತಾ ಇದೆ, ಆದ್ರೆ ಅದು ಎಲ್ಲೂ ಪತ್ತೆ ಆಗ್ತಾ ಇಲ್ಲ ಅಂತ ಹೇಳಿ ಸತತ ಒಂದು ಕಾರ್ಯಾಚರಣೆಯ ಫಲವಾಗಿ ಇವತ್ತು ಭಾರತ್ ಬೆಂಜ್ ಲಾರಿ ಸಿಕ್ಕಿದೆ. ಜೊತೆಗೆ ಅದರಲ್ಲಿದ್ದಂತಹ ಅರ್ಜುನ ಅನ್ನುವಂತಹ ಲಾರಿಯ ಚಾಲಕನ ಶವವು ಪತ್ತೆಯಾಗಿದೆ.